ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ರೆಕ್ಟ್ಯಾಂಗ್ಯುಲರ್ ಗ್ರೋ ಬ್ಯಾಗಲ್ಲಿ ಮಣ್ಣು ಮಿಶ್ರಣ ಮಾಡಿ ಕೆಲವೊಂದು ಬೀಜ ಎಲ್ಲ ಹಾಕಿದ್ದೆ ನೋಡಿ. ಫುಲ್ಲು ಸೊಪ್ಪು ಬಂದಿದೆ. ಮಣ್ಣಿನ ಒಂದು ಇದರಲ್ಲೇ ಸೇರ್ಕೊಂಡಿರುತ್ತಲ್ಲ ಬೀಜಗಳು, ಅದೆಲ್ಲ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಹೇಗೂ ಇದು ಬಂದಿರೋದ್ರಿಂದ ನಾನು ದಿನ ಯಾವಾಗ ಫ್ರೆಶ್ ಆಗಿ ಬೇಕು ಅನಿಸುತ್ತೋ ಬಂದು ತೊಗೊಂಡೋಗಿದ್ದೀನಿ. ಎಲ್ಲೇ ಡಿಫ್ರೆಂಟ್ ಆಗಿರೋದೆಲ್ಲ ಬೀಜ ಮೊಳಕೆ ಹೊಡ್ಕೊಂಡು ಬಂದಿರೋವಂಥದ್ದು, ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೊಂದಷ್ಟು ಮಣ್ಣು ಮರಳು ಸ್ವಲ್ಪ ಇದೆ, ಇದೆಲ್ಲ ಮಿಕ್ಸ್ ಮಾಡಿ ಇನ್ನೊಂದಷ್ಟು ಪಾಟ್ಗಳಿಗೆ, ಅಂದರೆ ಎಲ್ಲ ತೆಗೆದ್ಬಿಟ್ಟಿದ್ವಲ್ಲ ಪಾಟಲ್ಲಿರೋದು, ಗ್ರೋ ಬ್ಯಾಗಲ್ಲಿರೋ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು. ಈ ಸಾರಿ ಈ ಪಾಟೆಲ್ಲ ಖಾಲಿ ಮಾಡಿನೇ ಗ್ರೋ ಬ್ಯಾಗ್ ಹಾಕಿದ್ದಿದ್ದು. ಈಗ ಮತ್ತೆ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಪಾಟ್ಸ್ಗೆ ಫಿಲ್ ಮಾಡಿ ಚಿಕ್ಕ ಚಿಕ್ಕ ಗಿಡಗಳು ಇಟ್ಕೊಳ್ಳೋಣ ಅಂತ ಅದು ನಡೀತಾ ಇದೆ ಈ ಕೆಲಸ. ಪಾಟ್ಸ್ಗೆಲ್ಲ ಮಣ್ಣು ತುಂಬಿಸಿದ್ದಾಯಿತು. ನೆಕ್ಸ್ಟ್ ಡೇ ಇಂಪಾರ್ಟೆಂಟ್ ಕೆಲಸ, ಒಂದು ನಿಂಬು ಗಿಡನ ರೀಪಾಟ್ ಮಾಡಬೇಕು ಅಂತ ಬಂದಿದ್ದೀನಿ. ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ, ಒಂದು ಚಿಕ್ಕ ಒಂದು ಗ್ರೋ ಬ್ಯಾಗಲ್ಲಿ. ಈಗ ಅದನ್ನು ತೆಗೆದು ನಾನು ಈ ಥರ ದೊಡ್ಡದಾಗಿರೋ ಒಂದು ಟಬ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ಇದನ್ನು ರೀಪಾಟ್ ಮಾಡಬೇಕಾಗಿದೆ. ಇಲ್ಲೊಂದಿದೆ ಗಿಡ, ಹಾಗೆ ಅಲ್ಲಿ ಒಂದಿದೆ, ಎರಡನ್ನೂ ಮಾಡಬೇಕಿದೆ. ಆದರೆ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂತಂದರೆ ಇದರಲ್ಲಿ ಮುಳ್ಳುಗಳು ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಇದರಲ್ಲಿರುವಂತಹ ಮಣ್ಣೆಲ್ಲ ತೆಗೆದು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಸಡಿಲ ಆಗುತ್ತೆ. ಬೇರು ಎಲ್ಲ ಟೈಟಾಗಿದೆ ನೋಡಿ, ಎಷ್ಟೊಂದು ಒಳ್ಳೆಯದಾಗಿ ಬೇರು ಫುಲ್ಲು, ಈ ಮಣ್ಣು ಎಷ್ಟಿತ್ತು ಅಷ್ಟು ಬೇರಿದೆ. ಸೊ ಹಾಗಾಗಿ ಈಗ ಇದನ್ನು ರೀಪಾಟ್ ಮಾಡ್ಕೋಬೇಕು. ಅವ್ರು ಕೊಟ್ಟಾಗ ತುಂಬ ಚಿಕ್ಕ ಸಸಿ, ಇದಾಗಲೇ ನಾನು ಹೇಳಿದ್ದೆ GKVK ಒಂದು ಇದಕ್ಕೆ ಹೋದಾಗ, ಅಂದರೆ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿ ತೊಗೊಬಂದಿದ್ದು. ಎಕ್ಸ್ಪೋ ಇತ್ತಲ್ವ, ಕೃಷಿ ಮೇಳ, ಆ ಟೈಮಲ್ಲಿ ತಂದಂಥದ್ದು. ಸ್ವಲ್ಪ ನೀರು ಹಾಕಿ ಬಿಡ್ತೀನಿ. ಸ್ವಲ್ಪ ಒದ್ದೆ ಆದರೆ ಮಣ್ಣು ಸ್ವಲ್ಪ ಲೂಸ್ ಆಗುತ್ತೆ, ಮತ್ತು ಈ ಮುಳ್ಳುಗಳು ಚುಚ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈಗ ಅದೇ ರೀತಿ ಇದಕ್ಕೂ ಇದು ಸ್ವಲ್ಪ ಚಿಕ್ಕದಾಗಿದೆ ಗಿಡ, ಅಷ್ಟೊಂದು ಇದಾಗಿಲ್ಲ. ಇದಕ್ಕೂ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ರಿಪಾಟ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಈ ಥರ ಗಿಡ ಈ ಥರ ಬೆಳ್ಕೊಂಬಿಟ್ಟಿದ್ರೆ ನೋಡಿ, ಈಗ ಚಿಗುರು ಸೂಪರಾಗಿ ಬರ್ತಾಯಿದೆ. ಅಂದರೆ ಇದಾಗಲೇ ಇದೆಲ್ಲ ಹೊಸ ಚಿಗುರುಗಳೇ ಬಂದು ಬೆಳೆದಿರೋದು. ಇನ್ನೂ ಹೊಸದಾಗಿ ನೋಡಿ ಅದು ಈ ಥರ ಬರ್ತಾಯಿದೆ. ಈ ಟೈಮಲ್ಲಿ ನಾವು ಇದು ಸ್ವಲ್ಪ ಸಫಿಷಿಯೆಂಟ್, ಅಂದರೆ ಆ ಮಣ್ಣಿಗೆ ಆ ಪಾಟಿಗೆ ಅದು ಬೇರೆಲ್ಲ ಬಿಟ್ಕೊಂಡು ಸರಿಯಾಗಿ ಬೆಳ್ಕೊಂಡಿರೋದ್ರಿಂದ ಈಗ ರೀಪಾಟ್ ಮಾಡಿಬಿಟ್ರೆ ಆ ರೀತಿ ಚೆನ್ನಾಗಿ ಒಂದೇ ಸತಿ ಸ್ವಲ್ಪ ದೊಡ್ಡದ್ರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಆ ಥರ ದೊಡ್ಡದಿಲ್ಲ, 20 ಇಂಚಸ್ ಆ ಒಂದು ಇದ್ರದ್ದಿಲ್ಲ. ಅದೆಲ್ಲ ನೋಡಿ ಫ್ರೂಟ್ ಪ್ಲಾಂಟ್ಸ್ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಈಗ ನಾನು ಇರೋವಂಥದ್ದು ಇದೊಂದೇ ಟಬ್ಬು, 16 ಇಂಚದು ಅಂತ ಹೇಳ್ಬೋದು. ಅದರಲ್ಲಿ ಈಗ ಹಾಕ್ತಿದ್ದೀನಿ. ಈಗ ಅದನ್ನೆಲ್ಲ ಹಾಕ್ಕೊಂಡ್ರೆ ಸೂಪರಾಗಿ ಅದು ಬರುತ್ತೆ. ನಾನು ಖಾಲಿ ಮಾಡಬೇಕಾಗಿರೋದು ಅಂದರೆ ಇದೊಳ್ಳೆ ಬ್ರೌನ್ ಗಾರ್ಡನ್ ಥರ, ಅಂದರೆ ಎಲ್ಲನೂ ಬೀಜಗಳು ಬಿಟ್ಕೊಂಡು ಎಲ್ಲ ರೆಡಿ ಇದೆ. ಈ ಮುಲ್ಲಂಗಿದು ಬೀಜಗಳು ಅಂತ ಹೇಳ್ಬೋದು. ಸೊ ಇದನ್ನೆಲ್ಲನೂ ಬೇರು ಸಮೇತ ತೆಗಿತೀನಿ. ನಾನು ಸ್ವಲ್ಪ ದಿನದಿಂದ ನೀರು ಜಾಸ್ತಿ ಹಾಕ್ತಾ ಇರಲಿಲ್ಲ ಇದಕ್ಕೆ, ಅದಕ್ಕೆ ಒಣಕೊಂಡಿದೆ. ನೀಟಾಗಿ ಇದು ತೆಗೆದ್ರೆ ಈ ಎರಡು ಗ್ರೋ ಬ್ಯಾಗು ನನಗೆ ಮತ್ತೆ ಯೂಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರುತ್ತೆ. ಅಂದರೆ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಮಣ್ಣೆಲ್ಲ ಇದು ಮಾಡಿಕೊಂಡು ಆಮೇಲೆ ಅದನ್ನು ಅದರಲ್ಲಿ ಬೇರೆ ಏನಾದರೂ ಗಿಡಗಳನ್ನು ಹಾಕ್ಕೋಬೋದು. ಈಗ ನೋಡಿ, ಈ ಥರ ನೀರು ಹಾಕಿದರೆ ಸ್ವಲ್ಪ ಸಾಫ್ಟಾಗಿದೆ. ಸ್ವಲ್ಪ ಬೇರುಗಳು ಕಟ್ಟಾದರೂ ಪರವಾಗಿಲ್ಲ, ಹೊಸ ಬೇರು ಮತ್ತು ನಮಗೆ ಪಾಟಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಕಟ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಅಂದರೆ ಸೆಂಟರಲ್ಲಿರೋದನ್ನು ಡಿಸ್ಟರ್ಬ್ ಮಾಡೋದೆ, ಸೈಡ್ ಬೇರುಗಳು ಕಟ್ಟಾದರೂ ಪರವಾಗಿಲ್ಲ, ಆ ರೀತಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಈಗ ಇದು ಸ್ವಲ್ಪ ಹೊತ್ತು ಬಿಡ್ತೀನಿ, ಆಮೇಲೆ ನಾನು ಇದು ರೀಪಾಟ್ ಸಾಧ್ಯವಾದಾಗ ತೋರಿಸ್ತೀನಿ. ಇದು ನಾನು ಒಬ್ಬಳೇ ರೆಕಾರ್ಡ್ ಮಾಡ್ಕೊಂಡು ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಅದು ತೆಗೆದ ಮೇಲೆ ಹೇಗಿದೆ ಅಂತ ತೋರಿಸ್ಬಿಟ್ಟು ಅದರಲ್ಲಿ ಇಡ್ತೀನಿ ಫ್ರೆಂಡ್ಸ್. ಮೊಬೈಲ್ನ ಡ್ರಮ್ಮಲ್ಲೇ ಇಟ್ಟೆ ಒಂದು ಐಡಿಯಾ ಮಾಡಿ. ಸೊ ಈಗ ನಾನು ರೆಕಾರ್ಡ್ ಮಾಡೋದು ಅಂದರೆ ಯಾವ ರೀತಿ ಎಷ್ಟು ಸಾಹಸ ಪಟ್ಟಿದ್ದೀನಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಟ್ವೈನೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಅಗಲಕ್ಕೆ ಸ್ಪ್ರೆಡ್ ಆಗಿರೋ ಬ್ರಾಂಚಸ್ ಎಲ್ಲ ಕಟ್ಟಿದ್ದೀನಿ. ಈಗ ಸ್ವಲ್ಪ ಮಣ್ಣು ಸಾಧ್ಯವಾದಷ್ಟು ಮೇಲೆ ಕೆರೆದು ಅದನ್ನೆಲ್ಲ ಇನ್ನೊಂದು ಗ್ರೋ ಬ್ಯಾಗ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಸ್ವಲ್ಪ ಸಡಿಲ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತಲ್ವ. ಸ್ವಲ್ಪ ಪ್ರೆಸ್ ಮಾಡಿ ನಾನು ಈ ರೀತಿ ಪಾಟಿಂದ ಈ ಒಂದು
ಮಣ್ಣು ಸಮೇತ ಆ ಬೇರುಗಳೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿರೋದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ ತೊಗೊಳ್ತು, ಬಟ್ ನಿಧಾನಕ್ಕೆ, ಯಾಕಂದರೆ ತುಂಬ ಶಾರ್ಪ್ ಇದೆ. ಆ ಮುಳ್ಳುಗಳು ಚುಚ್ಕೊಂಡ್ರಪ್ಪ ಎಷ್ಟೋ ಭಯಂಕರ ನೋವು ಗೊತ್ತಾ. ಹಾಗೂ ಹೀಗೂ ನಾನು ಅದನ್ನೆಲ್ಲ ತೆಗೆದಿದ್ದಾಯಿತು. ಒಂದು ಪಾಟ್ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಹೇಗೆ ಮಾಡಿದೆ ಅಂತ ತೋರಿಸ್ಲಿಕ್ಕೆ ಈಗ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಡಿಗೆ ಮೊದಲೇ ನಾನು ಆ ಹೋಲ್ಸ್ ಎಲ್ಲ ಮಾಡಿರೋ ಇದಕ್ಕೆಲ್ಲ ಕಲ್ಲೆಲ್ಲ ಇಟ್ಟಿದ್ದೆ. ಈಗ ಮಣ್ಣು ಮಿಶ್ರಣ ಮಾಡಿ ರಾತ್ರಿಯೇ ನಮ್ಮ ಯಜಮಾನರು ಕೊಟ್ಟಿದ್ದರು, ಬಕೆಟಲ್ಲಿ ರೆಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ ಆ ಒಂದು ಪಾಟಿಗೆ ಸುರಿತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಗೊಬ್ಬರ ಮಿಶ್ರಣ ಎಲ್ಲ ಇರೋದ್ರಿಂದ ತುಂಬ ಏನು ಮತ್ತು ಅದಕ್ಕೆ ಮಿಕ್ಸ್ ಮಾಡಿ ಹಾಕಬೇಕಂತೇನಿಲ್ಲ. ಆಲ್ರೆಡಿ ಇದು ರೆಡಿ ಇದೆ, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಈಗ ಅದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಇನ್ನು ಸ್ವಲ್ಪ ಗೊಬ್ಬರ ಹಾಕಬೇಕು ಅಂತ ಅದನ್ನು ಮೊರದಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಆ ಬೇರುಗಳು ಹೊಸದಾಗಿ ನೋಡಿ, ಇದು ಎರೆಹುಳ ಗೊಬ್ಬರ ಇಟ್ಕೊಂಡಿದ್ದೀನಿ ಅದು ಮೊರದಲ್ಲಿ. ಈಗ ನೋಡಿ ಆ ಪಾಟನ್ನು ಇಟ್ಟು ಚೆಕ್ ಮಾಡಬೇಕು. ಅದಕ್ಕೂ ಮೊದಲು ಒಂದು ಬೇರು ಜೊತೆಯಲ್ಲಿರುವಂಥ ಕೆಲವೊಂದು ಮಣ್ಣು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ಅದನ್ನೆಲ್ಲ ಸಡಿಲ ಮಾಡಿಕೊಂಡು, ಕೆಲವೊಂದು ರೂಟ್ಸ್ ಕಟ್ಟಾದರೂ ಪರವಾಗಿಲ್ಲ, ಮದರ್ ರೂಟ್ ಕಟ್ಟಾಗದಂತೆ ನೋಡಿಕೊಂಡು ಅದನ್ನು ಇಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ತುಂಬ ಆಳ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮಣ್ಣು, ಯಾಕಂದರೆ ನೀರು ಹಾಕಿದ್ಮೇಲೆ ಇದು ಇನ್ನೂ ಡೌನ್ ಆಗಿಬಿಡುತ್ತೆ. ಆಮೇಲೆ ನಾವೇನು ಅದನ್ನು ಹೈಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಈಗ ಕರೆಕ್ಟಾಗಿ ಅದನ್ನು ಸೆಟ್ ಮಾಡಿಕೊಂಡು ನೋಡ್ಕೋತಾ ಇದ್ದೇನೆ. ಈ ಒಂದು ಲೆವೆಲ್ಗಿದ್ರೆ ಸಾಕು ಅನಿಸುತ್ತೆ, ಸರಿಯಾಗಿದೆ. ಹಾಗಾಗಿ ಈಗ ಮತ್ತೆ ಒಂದಷ್ಟು ಮಣ್ಣು ಹಾಕಿಬಿಟ್ಟು ಈಗ ಅದನ್ನು ಸೆಟ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಮಾಡೋದು ನೋಡಲಿಕ್ಕೆ ಏನೋ ಒಂಥರ ಈಸಿ ಅನಿಸುತ್ತೆ, ಆದರೆ ಮುಳ್ಳಿನ ಗಿಡಗಳು ಅಂದರೆ ಈ ನಿಂಬು ಗಿಡ ಈ ಥರ ಮುಳ್ಳಿರೋ ಅಂಥದ್ದು ರೀಪಾಟ್ ಮಾಡೋದು ಭಾಳ ಕಷ್ಟ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅದನ್ನು ಹಾಗೆ ರೀಪಾಟ್ಸ್ ಮಾಡಿದ್ದೀನಿ. ಸಾರಿ, ನೋಡಬೇಕು ಅದು ಯಾವ ರೀತಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದ್ರ ಜೊತೆಯಲ್ಲೇ ಬೇರೆ ಜೊತೆಯಲ್ಲೇ ಇತ್ತಾ, ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ಹಾಗೆ ಹಾಕ್ಬಿಟ್ಟು ಸೈಡಲ್ಲೆಲ್ಲ ಈಗ ಮಣ್ಣನ್ನು ತುಂಬ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ನಾವು ನರ್ಸರಿಯಿಂದ ತಂದಾಗ ಚಿಕ್ಕ ಒಂದು ಗ್ರೋ ಬ್ಯಾಗಲ್ಲಿ ಮಾಡೋದು ಅಂದ್ಕೊಂಡಿದ್ದೆ. ಅದರಿಂದ ನಾವು ಪಾಟಲ್ಲೇ ಹಾಕಬೇಕು. ದೊಡ್ಡದಾಗಿ ಈ ಥರ ವೈನಲ್ಲಿ ಇದೆಲ್ಲ ಕಟ್ಟಿಬಾರ್ದು. ಫಸ್ಟ್ ಒಂದೊಂದೇ ಲೆವೆಲ್ ಹಂತದಲ್ಲಿ ನಾವು ಅದನ್ನ ಚೇಂಜ್ ಮಾಡಿ ಆಮೇಲೆ ನಾವು ಒಂದು ದೊಡ್ಡ ಪಾಟಿಗೆ ಹಾಕಿದಾಗ ಚೆನ್ನಾಗಿ ಆ ಗಿಡ ಬೆಳೆಯುತ್ತೆ. ಒಂದೇ ಸತಿ ದೊಡ್ಡದಕ್ಕೆ ನೋಡಿ ನನ್ನ ಹತ್ರ ಈ ರೀತಿ. ಅದಕ್ಕೋಸ್ಕರ ನಾನು ಈ ರೀತಿ ಪ್ರೊಸೀಜರ್ ಫಾಲೋ ಮಾಡಿದ್ದೆ. ಅದರಲ್ಲಿ ಇಲ್ಲ ಅಷ್ಟೊಂದು ಮುಳ್ಳು. ಇದಂತೂ ಬಹುಶಃ ಇದು ನಾಟಿ ವೆರೈಟಿ ಏನೋ ಅನ್ಕೋತೇನೆ, ಹಾಗಾಗಿ ತುಂಬ ಮುಳ್ಳಿತ್ತು. ಈ ಗಿಡ ಪ್ರಾಬ್ಲಮ್ ಆಗಲಿಲ್ಲ, ಇದನ್ನೇ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದು. ಇದು ಪ್ರಾಬ್ಲಮ್ ಆಗಲಿಲ್ಲ ಅಷ್ಟೊಂದು, ಯಾಕಂದರೆ ಕಡಿಮೆ ಇತ್ತು ಬ್ರ್ಯಾಂಚಸ್. ಬಟ್ ಇದರಲ್ಲಿ ಹಾಗಿಲ್ಲ, ಸ್ವಲ್ಪ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿತ್ತು. ಭಾಳ ದಿನದಿಂದ ಅನ್ಕೋತಾ ಇದ್ದೆ ಇದನ್ನು ಚೇಂಜ್ ಮಾಡಬೇಕು ಅಂತ. ಇವತ್ತು ಇದಕ್ಕೆ ಮುಕ್ತಿ ಅಂತ ಹೇಳ್ಬೋದು. ಈಗ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ, ನೀರು ಹಾಕಿದರೆ ಇನ್ನಷ್ಟು ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ದಾರ ಕಟ್ಟಿ, ಇನ್ನೊಂದು ಹೇಳಬೇಕು ಅಂತಂದರೆ, ಈ ಥರ ಗ್ರೋ ಬ್ಯಾಗಲ್ಲಿ ಇದ್ದಿದ್ದಕ್ಕೆ ನಾನು ಪ್ರೆಸ್ ಮಾಡಿ ಆ ಮಣ್ಣನ್ನು ಲೂಸ್ ಮಾಡಿ ತೆಗೆಯೋದಕ್ಕಾಯಿತು. ಪಾಟಲ್ಲಿದ್ದರೂ ಕೂಡ ನಾವು ಅದೇ ಥರ ಮಾಡ್ಕೋಬೋದು, ಬಟ್ ತುಂಬ ಪ್ರೆಸ್ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಹೇಗೋ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೇಗೆ ನಾನು ರೀಪಾಟ್ ಮಾಡಿಕೊಂಡೆ ಅನ್ನೋದು ನೋಡಿರ್ತೀರ. ಖಂಡಿತ ಟೆರೆಸ್ ಗಾರ್ಡನ್ ಮಾಡಿ ಆನಂದ ಪಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿಲಿಗೆ ನಾವು ಈ ರೀತಿ ನಮ್ಮ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಈಗ ಇನ್ನಷ್ಟು ಈ ಪಾಟ್ಗಳೆಲ್ಲ ಇದೆ, ಇದೆಲ್ಲ ನೀರು ಹಾಕಿ ಬಿಡ್ತಿದ್ದೀನಿ. ಯಾಕಂದರೆ ಕೆಲವೊಂದು ಡ್ರೈ ಅಂದರೆ ಇದು ನೋಡಿ, ಕಡಲೆಕಾಯಿ ಹೊಟ್ಟು ಅದೇನಿದೆಯೋ ಸಿಪ್ಪೆಗಳು ಅದೆಲ್ಲ ಹಾಕಿಟ್ಟಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿದ್ದೀವಿ, ಕೆಲವೊಂದೆಲ್ಲ ಗಾರ್ಡನ್ ವೇಸ್ಟು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಕುರಿ ಪೀಚಿಗೆ ಎಲ್ಲ ಹಾಕಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ದಿನ ಇದು ಆ ನೀರೆಲ್ಲ ಅದರೊಳಗಡೆ ಮಣ್ಣಿನ ಜೊತೆಯಲ್ಲಿ ಮಿಕ್ಸ್ ಆಗಿ ಅದೆಲ್ಲನೂ ಸ್ವಲ್ಪ ಕೊಳೆಯೋದಕ್ಕೆ ಶುರು ಆಗುತ್ತಲ್ಲ, ಆವಾಗ ಚೆನ್ನಾಗಿ ಗಿಡಗಳನ್ನು ಇಟ್ಕೋಬೋದು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಸದ್ಯಕ್ಕೆ ಸ್ವಲ್ಪ ದಿನ ನೀರು ಹಾಕಿ ಬಿಡ್ತೀನಿ. ನೆಕ್ಸ್ಟು ಇದರಲ್ಲಿ ಒಂದಷ್ಟು ಗ್ರೋ ಬ್ಯಾಗಲ್ಲಿ ಟೊಮೆಟೊಸ್ ಬಂದಿದೆ, ತುಂಬ ಬಂದಿದೆ. ಮತ್ತು ಹೊಸ ಥರದ ತಳಿಯ ಒಂದು ಮಿರ್ಚಿಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೇನೆ. ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಬಂದ ಮೇಲೆ ಗಿಡಗಳು ಬಂದಾಗ ಖಂಡಿತ ತೋರಿಸ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ.